ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಟೆಂಡರ್ ಸಬ್ಮಿಟ್ ಆದ್ಮೇಲೆ ನೀವೇ L1 ಬಿಡ್ಡರ್ ಆಗಿ ಟೆಂಡರ್ ನಿಮಗೆ ಆದ್ಮೇಲೆ ಏನೇನು ಪ್ರೊಸೀಜರ್ ಇದೆ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡುವಂಥದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕನ್ ಅನ್ನು ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ KPP ಪೋರ್ಟಲ್ ರಿಜಿಸ್ಟ್ರೇಷನ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಅದ್ರ ಜೊತೆಗೆ ಯಾರಿಗಾದ್ರೂ KPP ಪೋರ್ಟಲ್ ರಿಲೇಟೆಡ್ ಇನ್ನೂ ಎಕ್ಸ್ಟ್ರಾ ವಿಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ವಿಡಿಯೋಸ್ ಅನ್ನು ನೀವು ನೋಡುವಂಥದ್ದು. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ನೀವೇ L1 ಬಿಡ್ಡರ್ ಆಗಿ ನಿಮಗೆ ಟೆಂಡರ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನೀವು ಹೇಳಿ ಅಂತ ಹೇಳಿದ್ರಿ. ಫಸ್ಟ್ ಗೆ ನಿಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ LOI ಅಂತ ಬರುತ್ತೆ. ಅದನ್ನ ನೀವು KPP ಪೋರ್ಟಲ್ ಅಲ್ಲಿ ಡ್ಯಾಶ್ ಬೋರ್ಡ್ ಹೋಗ್ಬಿಟ್ಟು ಎಕ್ಸೆಪ್ಟ್ ಅನ್ನ ಮಾಡ್ಕೊಳ್ಬೇಕು. ಎಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಡ್ಯಾಶ್ ಬೋರ್ಡ್ ಅಲ್ಲಿ ಅಪ್ಲೋಡ್ PBG ಅಂತ ಇರುತ್ತೆ. ಆವಾಗ ನೀವೇನ್ ಮಾಡಬೇಕು, ನೀವು ಟೆಂಡರ್ ಗೆ ಏನು ಅಪ್ಲೈ ಮಾಡಿದಿರಲ್ವಾ ರೇಟ್ ಅದ್ರದ್ದು ನೀವು ಬಿಲೋ ಹಾಕಿದ್ರೆ, ಈಗ 10 ಲಕ್ಷದವರೆಗೆ ನೀವು 9 ಲಕ್ಷ ಕೋಟ್ ಮಾಡಿದ್ರೆ 1 ಲಕ್ಷ ಡಿಫರೆನ್ಸ್ ಬಂತು. ಆ 1 ಲಕ್ಷವನ್ನ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ 1 ಲಕ್ಷ FD ಮಾಡಿಬಿಟ್ಟು ಯಾರ ಹೆಸರು ತೆಗಿಬೇಕು ಅಂತೆಲ್ಲ ಕಂಪ್ಲೀಟ್ ಆಗಿ ಮೆನ್ಷನ್ ಆಗಿರುತ್ತೆ. ಅದ್ರ ಪ್ರಕಾರ ನೀವು 1 ಲಕ್ಷದ FD ಮಾಡಿ ಡಿಫರೆನ್ಸ್ ಅಮೌಂಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಅದ್ರ ಜೊತೆಗೇನೆ ಸೆಕ್ಯೂರಿಟಿ ಡೆಪಾಸಿಟ್ ಅಂತ 5% ಇರುತ್ತೆ. 10 ಲಕ್ಷಕ್ಕೆ ನಿಮಗೆ 50,000 ಬರುತ್ತೆ. ಈ ಎರಡು FDR ಅನ್ನು ಡಿಫರೆನ್ಸ್ ಅಮೌಂಟ್ ಮತ್ತೆ SD ಅಮೌಂಟ್ ಅನ್ನ ನೀವು LOI ಎಕ್ಸೆಪ್ಟ್ ಮಾಡ್ಕೊಂಡಾದ್ಮೇಲೆ PBG ಅಂತ ಇರುತ್ತೆ ಅಲ್ಲಿ ನೀವು ಅಪ್ಲೋಡ್ ಅನ್ನ ಮಾಡಬೇಕು. ಅದು ಅಪ್ಲೋಡ್ ಮಾಡೋ ಪ್ರೊಸೀಜರ್ಸ್ ನಿಮಗೆ ಗೋಲ್ಡ್ ಮೆಂಬರ್ಶಿಪ್ ವಿಡಿಯೋಸ್ ಅಲ್ಲಿ ಹಾಕಿರ್ತೀನಿ. ಆ ತರ ನೀವು ಎಕ್ಸೆಪ್ಟ್ ಮಾಡ್ಕೊಂಡಾದ್ಮೇಲೆ ಈ ಎರಡು FD ಗಳ ಹಾರ್ಡ್ ಕಾಪಿಯನ್ನು ನೀವು ಡಿವಿಷನ್ ಗೆ ಕೊಡಬೇಕು. ಡಿವಿಷನ್ ಗೆ ಕೊಡುವಾಗ ಅದ್ರ ಜೊತೆಗೆ ನಿಮ್ದು ಅಮೌಂಟ್ ಮೇಲೆ ಈಗ ಬಾಂಡ್ ತೆಗೆಯೋದು ಬಂದಿದೆ. 10 ಲಕ್ಷದ ವರ್ಕಿಗೆ ನೀವು 1,000 ರೂಪಾಯಿ ಅಗ್ರಿಮೆಂಟ್ ಬಾಂಡ್ ಅದನ್ನ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳ್ಕೊಂಡು ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಕೊಡ್ಬೇಕಾಗ್ತದೆ. ಬಾಂಡ್ 2 FDR ಕೊಟ್ಟ ಮೇಲೆ ಅವರು ಅದನ್ನ ಬಾಂಡ್ ಅಲ್ಲಿ ಟೈಪ್ ಮಾಡಿ 1 ಡೇ ತಗೊಳ್ತಾರೆ ಅಥವಾ ಬೆಳಿಗ್ಗೆ ಕೊಟ್ಟರೆ ಸಂಜೆ ರೆಡಿ ಮಾಡ್ಕೊಡ್ತಾರೆ. ನೀವು ಮತ್ತೆ ಸೈನ್ ಮಾಡಬೇಕು. ನೀವು ಸೈನ್ ಮಾಡಿದ್ಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೈನ್ ಮಾಡಿ ವರ್ಕ್ ಆರ್ಡರ್ ಕೂಡ ಕೊಡ್ತಾರೆ. ವರ್ಕ್ ಆರ್ಡರ್ 2 ಕಾಪಿ ಕೊಡ್ತಾರೆ. ಒಂದು ನಿಮಗೆ, ಒಂದು ಸಬ್ ಡಿವಿಷನ್ ಹೋಗುತ್ತೆ. ಅಂದ್ರೆ ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕಲ್ಲಿ ನೀವು ಮಾಡಿದ್ರೆ ಹುಬ್ಳಿ ಸಬ್ ಡಿವಿಷನ್ ಗೆ ಬರುತ್ತೆ. ನೀವು ಆಮೇಲೆ ಸಬ್ ಡಿವಿಷನ್ ಭೇಟಿ ಆಗ್ಬಿಟ್ಟು ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು AW ಸೈಟ್ ಹ್ಯಾಂಡ್ ಓವರ್ ಲೆಟರ್ ಕೊಡ್ತಾರೆ. ಯಾವ ಸೈಟ್ ಏನು ಅಂತ ಅದನ್ನ ನೀವು ತಗೊಳ್ಬೇಕು. ಇದು ತಗೊಂಡ್ಮೇಲೆ ಅವ್ರು ನಿಮಗೆ ಸೈಟ್ ಕಾಣಿಸ್ತಾರೆ. ಸೈಟ್ ಎಲ್ಲ ನೋಡ್ಬಿಟ್ಟು ನೀವು ವರ್ಕ್ ಅನ್ನ ಸ್ಟಾರ್ಟ್ ಮಾಡಬೇಕು. ಇದಿಷ್ಟು ಸ್ಟಾರ್ಟಿಂಗ್ ಪ್ರೊಸೀಜರ್. ಸೈಟ್ ನೋಡಿದ್ಮೇಲೆ ವರ್ಕ್ ಸ್ಟಾರ್ಟ್ ಮಾಡಬೇಕು. ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನೀವು ಸೆಕ್ಷನ್ ಆಫೀಸರ್ ಯಾರು ಲೈನ್ ಔಟ್ ಟೆಂಡರ್ ವರ್ಕ್ ಬಗ್ಗೆ ನಿಮ್ಗೆ ಎಸ್ಟಿಮೇಟ್ ಲೆಂತ್ ಬ್ರೆಡ್ತ್ ಎಲ್ಲ ಕೊಟ್ಟಿರ್ತಾರಲ್ಲ ಇಂಜಿನಿಯರ್, ಅವ್ರ ಹತ್ರನೇ ಹೇಳ್ಬೇಕು, ಸರ್ ನಮ್ದು ವರ್ಕ್ ಕಂಪ್ಲೀಟ್ ಆಗಿದೆ, ಬಿಲ್ ಬರ್ರಿ ಅಂತ. ಬಿಲ್ ಇವಾಗ ಏನ್ ಮಾಡ್ತಾರೆ, ಆನ್ಲೈನ್ ಅಲ್ಲಿ ಬಂದಿರೋದ್ರಿಂದ ಆನ್ಲೈನ್ ಅಲ್ಲೇ ಬಿಲ್ ಅನ್ನ ಕ್ವಾಂಟಿಟಿಯನ್ನ ಪ್ರತಿಯೊಂದನ್ನು ನೀವು ಮೆನ್ಷನ್ ಮಾಡೋದಿರುತ್ತೆ. ನೀವು ಆನ್ಲೈನ್ ಅಲ್ಲಿ ಬಿಲ್ ಸಬ್ಮಿಟ್ ಆದ್ಮೇಲೆ ನಿಮ್ ಕೆಲಸ ಮುಗೀತು. ಬಿಲ್ ಸಬ್ಮಿಟ್ ಆಯ್ತು ಅಂದ್ಮೇಲೆ ನೀವು ಕೊಟ್ಟಿರುವಂತಹ ಡಿಫರೆನ್ಸ್ ಅಮೌಂಟ್ ಇರುತ್ತಲ್ಲ ವಾಪಸ್ ಅನ್ನ ತೆಗೆದುಕೊಳ್ಬಹುದು. ಅದನ್ನ ತಗೊಂಡು ಆಮೇಲೆ ವರ್ಕ್ ಡನ್ ಕೂಡ ನೀವು ಅಪ್ಲೈ ಅನ್ನ ಮಾಡಬಹುದು. ತುಂಬಾ ಜನ ಹೇಳ್ತಾರೆ ಪೇಮೆಂಟ್ ಆಗಿಲ್ಲ ವರ್ಕ್ ಡನ್ ತಗೊಳ್ಬಹುದು ಅಂತ ಕೇಳ್ತಾರೆ. ಖಂಡಿತ ತಗೊಳ್ಬಹುದು. ವರ್ಕ್ ಡನ್ ಬಂದ ಮೇಲೆ ನಿಮ್ ಕೆಲಸ ಮುಗೀತು. ಆಮೇಲೆ ಗೌರ್ಮೆಂಟ್ ಇಂದ ಯಾವಾಗ ದುಡ್ಡು ಬರುತ್ತೋ, ದುಡ್ಡು ಬಂದಾಗ K2 ಅಕೌಂಟ್ ಕೇಳ್ತಾರೆ. ಆ K2 ಅಕೌಂಟ್ ಇಲ್ಲ ಅಂದ್ರೆ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗ್ತದೆ. ಅದನ್ನೆಲ್ಲ ಡೀಟೇಲ್ಸ್ ಕೊಟ್ಟು ನಿಮಗೆ ಅಮೌಂಟ್ ಕ್ರೆಡಿಟ್ ಆಗ್ತದೆ. ಇದು ಟೆಂಡರ್ ಸಬ್ಮಿಟ್ ಮಾಡಿದ್ಮೇಲೆ ನೀವೇ L1 ಬಿಡ್ಡರ್ ಆದ್ರೆ ಇದಿಷ್ಟು ಪ್ರೊಸೀಜರ್ ಇರ್ತದೆ. ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಫಾಲೋವರ್ಸ್ ಒಬ್ರು ಹೇಳಿದ್ರು, ಅದೇ ಕಾರಣಕ್ಕೆ ವಿಡಿಯೋನ ಮಾಡಿರುವಂತದ್ದು. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.